ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 21, 22, 23 ಈ ಕಂತಿನ ಹಣ ಬಿಡುಗಡೆ ಆಗೇನೇ ಇರಲಿಲ್ಲ. ಹತ್ತತ್ರ 2-3 ತಿಂಗಳಾಯಿತು. ಇನ್ನೂ ಕೂಡ ವೆಯ್ಟ್ನ ಮಾಡ್ತಾ ಇದ್ದೀರಾ, ಆದರೆ ಹಣ ಜಮಾ ಆಗಿಲ್ಲ. ಸೊ ಯಾವಾಗ ಬಿಡುಗಡೆ ಆಗ್ಬೋದು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರು ಈಗಾಗಲೇ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿದ್ರಿ. ಸೊ ಅದಕ್ಕೆ ನಾನು ರಿಪ್ಲೈ ಕೊಟ್ಟಿರಲಿಲ್ಲ. ಆದರೆ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿನ ತಿಳಿಸ್ತಾ ಇದ್ದೆ. ಅದೇನಂತ ಹೇಳಿದ್ರೆ, ಹಣ ಬಿಡುಗಡೆ ಆದ ತಕ್ಷಣ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 21, 22, 23 ಈ 3 ಕಂತಿನ ಹಣ 6,000 ರೂಪಾಯಿ ಹಣ ಬರೋದು ಇನ್ನೂ ಕೂಡ ಬಾಕಿ ಇದೆ. ಆದರೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತೇಳ್ಬಿಟ್ಟು ಹತ್ತತ್ರ 3 ತಿಂಗಳಿಂದ ವೆಯ್ಟ್ನ ಮಾಡ್ಕೊಳ್ತಾನೆ ಬಂದಿದ್ದೀರಾ. ಸ್ನೇಹಿತರೆ, ಮೇ ತಿಂಗಳಲ್ಲಿ 2 ಕಂತಿನ ಹಣ ಬಿಡುಗಡೆ ಆಗಿತ್ತು. 19, 20 ಈ 2 ಕಂತಿನ ಹಣ ಮೇ ತಿಂಗಳಲ್ಲಿ ಬಿಡುಗಡೆ ಆಗಿತ್ತು. ಅದಾದ ನಂತರದಲ್ಲಿ ಜೂನಲ್ಲೂ ಹಣ ಬಿಡುಗಡೆ ಆಗಿಲ್ಲ, ಜುಲೈಯಲ್ಲೂ ಹಣ ಬಿಡುಗಡೆ ಆಗಿಲ್ಲ. ಈಗ ಆಗಸ್ಟ್ ಬಂತು, ಆಗಸ್ಟಲ್ಲೂ ಬಿಡುಗಡೆ ಆಗಿರಲಿಲ್ಲ. ಆದರೆ ಯಾವಾಗ ಬಿಡುಗಡೆ ಆಗತ್ತೆ ಅಂತೇಳ್ಬಿಟ್ಟು ಸಾಕಷ್ಟು ಜನರು ವೆಯ್ಟ್ನ ಮಾಡ್ತಾನೆ ಬಂದ್ರಿ. ಹಬ್ಬಗಳು ಬರ್ತಾ ಇದೆ, ಸೊ ಹಬ್ಬದ ಖರ್ಚಿಗಾಗಿರ್ಬೋದು, ಯಾವುದಕ್ಕೂ ಕೂಡ ಹಣನೇ ಬಿಡುಗಡೆ ಆಗ್ತಾ ಇಲ್ಲಲ್ಲ. ಸೊ ಮೆಡಿಸನ್ ತೆಗೆದುಕೊಳ್ಳೋದಕ್ಕಾಗಿರ್ಬೋದು, ಹಾಸ್ಪಿಟ್ಲ್ ಖರ್ಚಿಗಾಗಿರೋದಕ್ಕಾಗಿರ್ಬೋದು, ಸೊ ವೆಯ್ಟ್ನ ಮಾಡ್ಕೊಳ್ತಾನೆ ಬಂದಿದ್ದೀರಾ. ಆದರೆ ಈಗ ಗುಡ್ ನ್ಯೂಸ್ ಬಂದಿದೆ. ನಾನು ಕೂಡ ಕಳೆದ ಒಂದು 15 ದಿನದಿಂದ ನಿಮಗೆ ಹೇಳ್ತಾ ಇದ್ದೆ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುವ ಚಾನ್ಸಸ್ಸು ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ಹೋದ ವರ್ಷ ಕೂಡ ಇದೇ ರೀತಿಯಾಗಿ ಜಮಾ ಮಾಡಿದ್ರು. ಸೊ ಹಬ್ಬಕ್ಕೆ ಸರಿಯಾಗಿ ಅಕೌಂಟಿಗೆ ಹಣ ಜಮಾ ಮಾಡೇ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಹಬ್ಬದ ಖರ್ಚಿಗೆ ಎಲ್ರಿಗೂ ಕೂಡ ಮಹಿಳೆಯರಿಗೆ ಹಣ ಬೇಕೇ ಬೇಕು. ಹಾಗಾಗಿ ಹಣ ಜಮಾ ಮಾಡೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಅದರ ಜೊತೆಗೇನೆ ಸರ್ಕಾರದ ಲೆಕ್ಕಾಚಾರ ಕೂಡ ಇರುತ್ತೆ. ಅದೇನಂತ ಹೇಳಿದ್ರೆ ಸ್ನೇಹಿತರೆ, ಈಗಾಗಲೇ 3 ತಿಂಗಳಿಂದ ನೀವು ವೆಯ್ಟ್ನ ಮಾಡ್ತಾ ಇದ್ದೀರಾ. ಹಣ ಬಿಡುಗಡೆ ಇವತ್ತಾಗ್ಬೋದು, ನಾಳೆ ಆಗ್ಬೋದು ಅಂತ ಹೇಳ್ಬಿಟ್ಟು ಏನು ವೆಯ್ಟ್ನ ಮಾಡ್ಕೊಳ್ತಾ ಬಂದಿದ್ದೀರೋ, ಈಗ ನಿಮಗೆ ಹಣ ಜಮಾ ಆದ ತಕ್ಷಣ ಅದೆಲ್ಲದನ್ನು ಕೂಡ ಮರೆತು ಬಿಡ್ತೀರಾ. ಸೊ 3 ತಿಂಗಳಿಂದ ಏನು ವೆಯ್ಟ್ನ ಮಾಡ್ತಾ ಇರ್ತೀರೋ ಅದೆಲ್ಲದೂ ಕೂಡ ಮರ್ತೋಗ್ಬಿಡುತ್ತೆ. ಹಣ ಜಮಾ ಆದ ತಕ್ಷಣ ಸಾಕಪ್ಪ, ಇವಾಗಲಾದರೂ ಹಣ ಬಂತಲ್ಲ ಅಂತೇಳ್ಬಿಟ್ಟು ನಿಮಗೆ ಏನೋ ಒಂದು ಫೀಲ್ ಬಂದೇ ಬರುತ್ತೆ, ಹೌದಾ ಅಲ್ವಾ? ಸೊ ಅದೇ ರೀತಿಯಾಗಿ ಇವತ್ತಿನಿಂದ ಹಣ ಜಮಾ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಇದೆಲ್ಲದೂ ಕೂಡ ಸರ್ಕಾರದ ಪ್ರೀ ಪ್ಲಾನ್ ಆಗಿರುತ್ತೆ. ಹಣ ಒಟ್ರಾಶಿಯಾಗಿ ಜಮಾ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರಲ್ಲ. ಹಬ್ಬದ ಟೈಮಲ್ಲಿ ಹಣ ಜಮಾ ಮಾಡಿದ್ರೆ ಅಥವಾ ಹಬ್ಬಕ್ಕಿಂತ ಇನ್ನೇನು 1-2 ದಿನ ಇದೆ ಅನ್ನೋ ಮೂಮೆಂಟಲ್ಲಿ ಮುಂಚೆನೇ ಹಣ ಜಮಾ ಮಾಡಿದ್ರೆ ಸೊ ಎಲ್ಲ ಜನಗಳಿಗೂ ಕೂಡ ಆ ಒಂದು ಹಣ ಯೂಸ್ಫುಲ್ ಆಗೇ ಆಗುತ್ತೆ. ಸೊ ಹಾಗಾಗಿ ಸರ್ಕಾರ ಕೂಡ ಇದನ್ನೆಲ್ಲದನ್ನು ಕೂಡ ಗಮನವಿಟ್ಟು ಹಬ್ಬಕ್ಕೆ ಇನ್ನೇನು 2 ದಿನ ಇದ್ದಲ್ಲಿ ಅಥವಾ ಹಬ್ಬದ ಬೆಳಿಗ್ಗೆಯಿಂದ ಹಣ ಜಮಾ ಮಾಡೋದಕ್ಕೆ ಶುರು ಮಾಡುವಂಥ ಟೆಕ್ನಿಕ್ನ ಸರ್ಕಾರ ಯೂಸ್ ಮಾಡುತ್ತೆ. ಹಾಗಾಗಿ ಸ್ನೇಹಿತರೆ, ನಾನು ಕೂಡ ಹೇಳ್ತಾ ಬಂದಿದ್ದೆ, ಹಣ ಜಮಾ ಆಗ್ತಾ ಇದೆ, ಇನ್ನೇನು ಕೆಲವೇ ದಿನಗಳಲ್ಲಿ ಹಣ ಜಮಾ ಆಗುತ್ತೆ, ವೆಯ್ಟ್ನ ಮಾಡಿ ಅಂತ ಹೇಳ್ಬಿಟ್ಟು ಕೂಡ ನಿಮಗೆ ಹೇಳಿದ್ದೆ. ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆಯಿಂದ ಹಣ ಜಮಾ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸ್ನೇಹಿತರೆ. ಈಗಾಗಲೇ ಇದಕ್ಕಿಂತ ಮುಂಚೆ ಒಂದು ವಿಡಿಯೋನ ಕೂಡ ಮಾಡಿ ತಿಳಿಸಿದ್ದೆ. ಸೊ ಹಣ ಜಮಾ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಈಗಾಗಲೇ ಒಂದು ಮಾಧ್ಯಮದಲ್ಲೂ ಕೂಡ ಮಾಹಿತಿ ಸಿಕ್ಕಿದೆ ಅಂತ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಆದರೆ ಇನ್ನೂ ಕೂಡ ಅಫಿಷಿಯಲ್ ಮಾಹಿತಿ ಬರಬೇಕಾಗಿತ್ತು. ಅದೇ ರೀತಿಯಾಗಿ ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಮಾಹಿತಿ ಬರ್ತಾ ಇದೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆ, ಜಮಾ ಆಗೋದಕ್ಕೆ ಇವತ್ತಿನಿಂದ ಶುರು ಆಗಿದೆ ಅಂತ ಬಿಟ್ಟು ಮಾಹಿತಿ ಬರ್ತಾ ಇದೆ. ಹಾಗೇನೆ ಸ್ನೇಹಿತರೆ, ನೀವು ಕೇಳ್ಬೋದು ಎಷ್ಟು ಹಣ ಜಮಾ ಆಗಿದೆ ಅಂದ್ರೆ 2,000 ರೂಪಾಯಿ ಜಮಾ ಆಗಿದೆಯಾ, 4,000 ರೂಪಾಯಿ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಸದ್ಯಕ್ಕೆ ಅದರ ಬಗ್ಗೆ ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಮಾಹಿತಿ ಬಂದಿಲ್ಲ ಸ್ನೇಹಿತರೆ. 2,000 ರೂಪಾಯಿ ಜಮಾ ಆಗಿದೆಯೋ 4,000 ರೂಪಾಯಿ ಜಮಾ ಆಗಿದೆಯೋ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮಗೆ ವಿಡಿಯೋ ಮಾಡಿ ಅಪ್ಡೇಟ್ನ ಮಾಡ್ತಾ ಇರ್ತೀನಿ. ಆದರೆ ಒಟ್ಟಿನಲ್ಲಿ ಹಣ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ. ಸೊ 2,000 ರೂಪಾಯಿ ಜಮಾ ಆಗಿದ್ರೆ, ಬೈ ಚಾನ್ಸ್ 2,000 ರೂಪಾಯಿ ಜಮಾ ಆಗಿದ್ರೆ
ಇನ್ನು ಮುಂದಿನ ದಿನಗಳಲ್ಲಿ ಬರುವಂತ ಗೌರಿ ಗಣೇಶ ಹಬ್ಬ ಏನಿದೆಯೋ ಆ ಹಬ್ಬದ ಸಮಯದಲ್ಲಿ 2,000 ರೂಪಾಯಿ ಜಮಾ ಆಗುತ್ತೆ. ಒಟ್ಟಾರೆಯಾಗಿ 4,000 ರೂಪಾಯಿ ಇದೇ ತಿಂಗಳು ಜಮಾ ಮಾಡಲೇಬೇಕು. ಸರ್ಕಾರಕ್ಕೂ ಕೂಡ ಈಗಾಗಲೇ 3 ಕಂತಿನ ಹಣ ಪೆಂಡಿಂಗ್ ಇದೆ. ಸೊ ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಈ ಒಂದು ಹಣಗಳೆಲ್ಲದೂ ಕೂಡ ಸ್ಟಾಪ್ ಆಗಿರುವಂತ ಹಾಗೆ ಹೋಲ್ಡ್ ಆಗಿರುವಂತ ಹಣಗಳೆಲ್ಲದನ್ನು ಕೂಡ ಆದಷ್ಟು ಬೇಗ ಜಮಾ ಮಾಡಿದ್ರೆ ಮಾತ್ರ ಅವರಿಗೂ ಕೂಡ ಒಂದಿಷ್ಟು ಹೊರೆನ ಕಮ್ಮಿ ಮಾಡ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ 7,500 ಕೋಟಿಗಿಂತ ಹೆಚ್ಚು ಹಣ ಬಾಕಿ ಇಟ್ಕೊಂಡಿದ್ದಾರೆ. ಸೊ ಅದೆಲ್ಲದನ್ನು ಕೂಡ ಜಮಾ ಮಾಡಬೇಕು. ಒಂದೇ ಸಲ ಜಮಾ ಮಾಡೋದಕ್ಕೆ ಆಗೋದಿಲ್ಲ. ಸರ್ವರ್ ಡೌನ್ ಆಗುತ್ತೆ, ಸರ್ವರ್ ಬ್ಯುಸಿ ಆಗುತ್ತೆ, ಸರ್ವರ್ ಕ್ರ್ಯಾಶ್ ಆಗುತ್ತೆ. ಸೊ ಹಾಗಾಗಿ ಹಣ ಕೆಲವೊಬ್ಬೊಬ್ಬರಿಗೆ ಜಮಾ ಆಗುತ್ತೆ, ಕೆಲವೊಬ್ಬೊಬ್ಬರಿಗೆ ಜಮಾ ಆಗೋದಿಲ್ಲ, ಕೆಲವೊಬ್ಬೊಬ್ಬರಿಗೆ ಪೆಂಡಿಂಗ್ ಬರುತ್ತೆ. ಈ ರೀತಿ ಸಾಕಷ್ಟು ಸಮಸ್ಯೆಗಳು ಆಗುತ್ತೆ. ಸೊ ಹಾಗಾಗಿ ಒಂದು ಕಂತಿನ ಹಣ 2,500 ಕೋಟಿಯಷ್ಟು ಹಣನ ಈಗ ಜಮಾ ಮಾಡಬಹುದು. ಮೇ ಬಿ ನನ್ನ ಅನಿಸಿಕೆ ಪ್ರಕಾರ ಇದು 2,000 ರೂಪಾಯಿ ಮಾತ್ರ ಜಮಾ ಆಗಿರುವಂತದ್ದು. 2,000 ರೂಪಾಯಿ ಗೌರಿ ಗಣೇಶ ಹಬ್ಬಕ್ಕೆ ಜಮಾ ಮಾಡಬಹುದು ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ನೋಡೋಣ, 4,000 ರೂಪಾಯಿ ಬಂದ್ರೆ ಖುಷಿನೇ. ಈಗಲೇ 4,000 ರೂಪಾಯಿ ಬಂದ್ರೇನೆ ಖುಷಿನೇ. ಸೊ 4,000 ರೂಪಾಯಿ ಜಮಾ ಆಗಿಲ್ಲ ಅಂತ ಹೇಳಿದ್ರೆ 2,000 ರೂಪಾಯಿ ಆದ್ರೂ ಗೌರಿ ಗಣೇಶ ಹಬ್ಬಕ್ಕೆ ಜಮಾ ಮಾಡುವ ಸಾಧ್ಯತೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗೆಯೇ ಕೆಲವೊಂದಿಷ್ಟು ಜನಗಳು ಕೇಳ್ಬೋದು ಕಾಮೆಂಟ್ ಸೆಕ್ಷನ್ ಅಲ್ಲಿ, ಸರ್ ನಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ನ ಮಾಡಿ ಸ್ನೇಹಿತರೆ. ಎಲ್ರಿಗೂ ಕೂಡ ಒಂದೇ ದಿನ ಹಣ ಜಮಾ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಸಲ ಹಣ ಜಮಾ ಮಾಡುವ ಪ್ರಕ್ರಿಯೆ ಶುರು ಆಯ್ತಂತ ಹೇಳಿದ್ರೆ 20ರಿಂದ 25 ದಿನಗಳು ಬೇಕಾಗುತ್ತೆ. ಎಲ್ಲರ ಖಾತೆಗೂ ಜಮಾ ಆಗ್ಬೇಕಂತ ಹೇಳಿದ್ರೆ 1,20,00,000 ಫಲಾನುಭವಿಗಳು ಕರ್ನಾಟಕ ರಾಜ್ಯಾದ್ಯಂತ ಇದ್ದೀರಾ ಸ್ನೇಹಿತರೆ. ಹಾಗಾಗಿ 1,20,00,000 ಫಲಾನುಭವಿಗಳ ಅಕೌಂಟಿಗೆ ಒಂದೇ ದಿನ ಹೇಗೆ ಅಮೌಂಟ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ? ಸೊ ಅದಕ್ಕೂ ಕೂಡ RBI ರೂಲ್ಸ್ ಇರುತ್ತೆ, ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಆ ಒಂದು RBI ಗೈಡ್ಲೈನ್ಸ್ನ ಬ್ರೇಕ್ ಮಾಡೋದಕ್ಕೆ ಸರ್ಕಾರ ಕೂಡ ಹೋಗೋದಿಲ್ಲ. ಯಾವುದೇ ಸರ್ಕಾರ ಆದರೂ ಕೂಡ ಅಷ್ಟೇನೆ, RBI ರೂಲ್ಸ್ ಇರುತ್ತೆ. ಆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರನೇ ಹಣನ ಜಮಾ ಮಾಡಬೇಕಾಗತ್ತೆ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ದಿನಕ್ಕೆ ಒಂದು 7ರಿಂದ 8 ಲಕ್ಷ ಜನಗಳಿಗೆ ಅಕೌಂಟಿಗೆ ಈ ರೀತಿಯಾಗಿ ಹಣ ಜಮಾ ಮಾಡ್ಬೋದು ಅಷ್ಟೇನೆ. ಅದಕ್ಕಿಂತ ಹೆಚ್ಚು ಜನಗಳಿಗೆ ಅಕೌಂಟಿಗೆ ಹಣ ಜಮಾ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರ್ಕಾರ ಕೂಡ ಸೊ ಈ ಒಂದು RBI ರೂಲ್ಸ್ ಅನ್ನ ಬ್ರೇಕ್ ಮಾಡೋದಿಲ್ಲ. ದಿನಕ್ಕೆ 7ರಿಂದ 8 ಲಕ್ಷ ಫಲಾನುಭವಿಗಳ ಅಕೌಂಟಿಗೆ ಹಣ ಜಮಾ ಮಾಡ್ತಾ ಬರ್ತಾರೆ. ಈ ರೀತಿಯಾಗಿ ಹಣ ಜಮಾ ಮಾಡ್ತಾ ಬರುವುದರಿಂದನೇ 20 ದಿನದಿಂದ 25 ದಿನ ಟೈಮ್ ತೆಗೆದುಕೊಳ್ಳುತ್ತೆ. ಸೊ ನಿಮಗೆ ಇವತ್ತೇ ಹಣ ಬಂದ್ರು ಬರ್ಬೋದು, ಇಲ್ಲ ನಾಳೆ ಬಂದ್ರು ಬರ್ಬೋದು, ನಾಳೆದ್ ಬಂದ್ರು ಬರ್ಬೋದು, ಹೇಳೋದಕ್ಕಾಗೋದಿಲ್ಲ. ಇವತ್ತೇ ಬರುತ್ತೆ ಅಂತ ಬಿಟ್ಟು ಯಾವುದೇ ರೀತಿಯಾದಂಥ ಗ್ಯಾರಂಟಿ ನಾವು ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲರ ಅಕೌಂಟಿಗೂ ಜಮಾ ಆಗ್ತಾ ಇರೋದ್ರಿಂದ ಯಾರಿಗೆ ಇವತ್ತು ಬರುತ್ತೋ ಯಾರಿಗೆ ನಾಳೆ ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಣ ಬಿಡುಗಡೆ ಆಗಿದೆ, ವೆಯ್ಟ್ನ ಮಾಡಿ ಬಂದೇ ಬರುತ್ತೆ. ದಯವಿಟ್ಟು ನಿಮ್ಗೇನಾದರೂ ಹಣ ಜಮಾ ಆಗಿದ್ರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿ. ಯಾವ ಡಿಸ್ಟಿಕ್ನವರು ನೀವು, ಜೊತೆಗೆ ಯಾವ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ತಿಳಿಸಿ ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತೀನಿ. ಅದರ ಜೊತೆಗೇನೆ ಕೆಲವೊಂದಿಷ್ಟು ಜನರಿಗೆ ಹಣ ಜಮಾ ಆದರೂ ಕೂಡ ಮೆಸೇಜು ಬಂದಿರೋದಿಲ್ಲ. ಸಾಕಷ್ಟು ಜನರಿಗೆ ಈ ರೀತಿಯಾಗಿ ಪ್ರಾಬ್ಲಮ್ಸ್ಗಳು ಆಗ್ತಾ ಇದೆ ಸ್ನೇಹಿತರೆ. ಹಣ ಅಕೌಂಟಿಗೆ ಜಮಾ ಆಗಿರುತ್ತೆ, ಮೆಸೇಜು ಬಂದಿರೋದಿಲ್ಲ. ಸೊ ಮೆಸೇಜ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ನ ಮಾಡ್ತಾ ಇರ್ತೀರ. ಹಾಗಾಗಿ ಕೆಲವೊಂದಿಷ್ಟು ಜನರ ಫೋನಿನಲ್ಲಿ ಮೆಸೇಜ್ ಫುಲ್ ಕೂಡ ಆಗಿರುತ್ತೆ. ಆ ಒಂದು ಮೆಸೇಜ್ಗಳನ್ನು ಡಿಲೀಟ್ ಮಾಡಿ, ಹಳೆ ಮೆಸೇಜ್ಗಳು ಬೇಡದೇ ಇರುವಂಥ ಮೆಸೇಜ್ಗಳನ್ನೆಲ್ಲದನ್ನು ಕೂಡ ಡಿಲೀಟ್ ಮಾಡಿ. ಆಗ ಹೊಸ ಮೆಸೇಜ್ಗೆ ಎಂಟ್ರಿ ಆಗುತ್ತೆ. ಆ ಒಂದು ಮೆಸೇಜ್ಗಳು ನಿಮಗೆ ಗೊತ್ತಾಗುತ್ತೆ ಯಾವ ಕಂತಿನ ಹಣ ಬಿಡುಗಡೆ ಆಗಿದೆ, ಎಷ್ಟು ಹಣ ಬಿಡುಗಡೆ ಆಗಿದೆ ಅಂತ ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಯಾವ ಒಂದು ಡೇಟು, ಟೈಮಿಂಗ್ಸು ಪ್ರತಿಯೊಂದು ಕೂಡ ಬರುತ್ತೆ. ಹಾಗೆಯೇ ಇನ್ನೂ ಕೆಲವೊಂದಿಷ್ಟು ಜನರಿಗೆ ಟೆಕ್ನಿಕಲ್ ಇಶ್ಯೂ ಅಥವಾ ಸರ್ವರ್ ಸಮಸ್ಯೆಯಿಂದ ಹಣ ಏನಾದರೂ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಈ ಎಲ್ರಿಗೂ ಕೂಡ 1,20,00,000 ಎಲ್ಲ ಫಲಾನುಭವಿಗಳ ಅಕೌಂಟಿಗೆ ಹಣ ಜಮಾ ಆದ ನಂತರದಲ್ಲಿ ಮತ್ತೆ ರೀವೆರಿಫಿಕೇಶನ್ ಮಾಡ್ತಾರೆ. ಲಾಸ್ಟ್ ಎಂಡಲ್ಲಿ ರೀವೆರಿಫಿಕೇಶನ್ ಮಾಡೋ ಟೈಮಲ್ಲಿ ಯಾರ್ಯಾರ್ದು ಪೆಂಡಿಂಗ್ ಇದೆಯೋ ಅಂಥವರಿಗೆ ಅಕೌಂಟಿಗೆ ಹಣ ಮತ್ತೆ ಜಮಾ ಮಾಡ್ತಾರೆ. ಸೊ ಪೆಂಡಿಂಗ್ ಇತ್ತಲ್ಲ, ಕ್ಯಾನ್ಸಲ್ ಆಗಿತ್ತಲ್ಲ, ಹಾಗಾಗಿ ಮತ್ತೆ ಜಮಾ ಮಾಡ್ತಾರೆ ಸ್ನೇಹಿತರೆ. ಇದಿಷ್ಟು ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಬಂದಿರುವಂಥ ಮಾಹಿತಿ. ಅಫಿಷಿಯಲ್ ಆಗಿ ಮಾಹಿತಿ ಬಂದಿದೆ, ಆದರೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸೊ ಅದ್ರ ಬಗ್ಗೆ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ನಾನು ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ನಿಮಗೆ ಹಣ ಬಂದಿಲ್ಲ ಅಂತ ಹೇಳಿದ್ರೆ, ಯಾವ ಕಂತಿನ ಹಣ ಬಂದಿಲ್ಲ ಅಂತ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.